ಇವತ್ತು ಬೆಳಗ್ಗೆ ಬಿಲ್ಡಿಂಗ್ ಮೇಲೆ ಹತ್ತಿದ್ದ ಅಸ್ವಸ್ಥನೊಬ್ಬ ಪೊಲೀಸರಿಗೆ ಕ್ವಾಟ್ಲೆ ಕೊಟ್ಟ ಅಷ್ಟಿಷ್ಟಲ್ಲ. ಸಾಯ್ತೀನಿ ಅಂತ ಗಂಟೆಗಟ್ಟಲೆ ಆತ ಹೈ ಡ್ರಾಮಾ ಮಾಡ್ದ. ಯಾರು ಆ ಭೂಪ? ಆಮೇಲೆ ಏನಾಯ್ತು ಸ್ಟೋರಿ ನೋಡಿ. ಪೊಲೀಸರಿಗೆ ಮಾನಸಿಕ ಅಸ್ವಸ್ಥನೊಬ್ಬ ಸಖತ್ ಕ್ವಾಟ್ಲೆ ಕೊಟ್ಟಿದ್ದಾನೆ. ಶೇಷಾದ್ರಿಪುರಂ ಕಾಲೇಜಿನ ಹಿಂಬದಿ ರಸ್ತೆಯ ಬಿಲ್ಡಿಂಗ್ ಮೇಲೇರಿ ಹೈ ಡ್ರಾಮಾ ಮಾಡಿದ್ದಾನೆ. ಬಿಲ್ಡಿಂಗ್ ಮೇಲೇರಿ ಅಸ್ವಸ್ಥನ ಹೈ ಡ್ರಾಮಾ. ಕೆಳಗೆ ಇಳಿಸಲು ಪೊಲೀಸರ ಹರಸಾಹಸ. ಬಿಲ್ಡಿಂಗ್ ಮೇಲೆ ಹತ್ತಿದ್ದ ಈ ಯುವಕ ಸಾಯ್ತೀನಿ ಅಂತ ಹೈ ಡ್ರಾಮಾ ಮಾಡಿದ್ದಾನೆ. ಸ್ಥಳಕ್ಕೆ ಬಂದ ಶೇಷಾದ್ರಿಪುರಂ ಠಾಣೆ ಪೊಲೀಸರು ಅಸ್ವಸ್ಥನನ್ನ ಕೆಳಗಿಳಿಸಲು ಬರೋಬ್ಬರಿ 3 ಗಂಟೆ 15 ಸಿಬ್ಬಂದಿ ಹರಸಾಹಸ ಪಟ್ರು. ಹಠಕ್ಕೆ ಬೆದ್ದಿದ್ದ ಯುವಕ ನಾನ್ ಸಾಯ್ತೀನಿ ಕೆಳಗೆ ಬರಲ್ಲ ಅಂತ ಪಟ್ಟು ಹಿಡಿದಿದ್ದ. ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದು ಆದ್ರೂ ಕ್ಯಾರ್ ಮಾಡದೆ ನಾನು ಇಳಿಯಲ್ಲ ಅಂತ ಕ್ವಾಟ್ಲೆ ಕೊಟ್ಟಿದ್ದಾನೆ. ಅವನು ಮೇಲೆ ಹೋದಾಗ ನನ್ನ ಹೆಂಡತಿ ಕರೆಸಿ ತಾಯಿ ಕರೆಸಿ ಅನ್ಯಾಯ ಆಗಿದೆ ಅಂತ ಅಂತಿದ್ದೆ. ಬಿಲ್ಡಿಂಗ್ ಮೇಲೆ ಕೂಗಳ್ಬೇಕಾದ್ರೆ ನಮ್ಗೆ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಿರ್ಲಿಲ್ಲ. ಎಲ್ಲ ಪಬ್ಲಿಕ್ ಎಲ್ಲ ಪ್ರಯತ್ನ ಪಟ್ವಿ, ಇಳಿಯಪ್ಪ ಕೇಳೋದೇನಿದೆ ಬಗೆಹರಿಸೋಣ ಅಂತ ನಾವು ಕೂಡ ಕರೆದು ಹೇಳಿದ್ವಿ. ಕೇಳಿಲ್ಲ. ಅವ್ನು ಇಲ್ಲೇ ಸ್ಥಳೀಕಂತೂ ಅಲ್ಲ, ಎಲ್ಲಿಂದ ಬಂದಿದ್ದಾನೋ ಗೊತ್ತಿಲ್ಲ ನಮಗೆ. ನಾವು ನೋಡಿದಾಗ ಈ ಕಡೆ ಅಂತೂ ಇಲ್ಲಿರಲಿಲ್ಲ. ಅವನು ಏನೋ ಮಾತಾಡಬೇಕಾದ್ರೆ ಒಂದು ವಿಚಾರ ಗೊತ್ತಾಯಿತು, ಅವನು ಯಾವುದೋ ಡ್ರಗ್ ಅಡಿಕ್ಟು ಆ ಥರ ಏನೋ ಇರ್ಬೋದು. ಅವನ್ನೆಲ್ಲ ಅಡ್ಮಿಟ್ ಮಾಡಿದ್ದಾರೆ, ಅಲ್ಲಿ ಸೇರಿಸ್ಬಿಟ್ಟಿದಾರಲ್ಲ ಅಂತ ಬಂದು ಮೇಲೆ ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇನೆ ಅಂತ ನಾವು ಹೇಳ್ದಂಗಿತ್ತು. ಮೇಲೆ ತಾನು ಹುಣಸ ಮಾರನಹಳ್ಳಿಯ ಮಂಜುನಾಥ್ ಅಂತ ಹೇಳ್ತಿದ್ದ ಯುವಕ ಆಸ್ತಿಯ ವಿಚಾರವಾಗಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಗೋಳಾಡ್ತಾ ಇದ್ದ. ಅಂತೂ ಇಂತೂ 3.5 ಗಂಟೆ ಹರಸಾಹಸ ಮಾಡಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಆತನನ್ನ ಕೆಳಗಿಳಿಸಿದ್ರು. ಆಪರೇಷನ್ ಅಸ್ವಸ್ಥ ಸಕ್ಸಸ್ ಆಯ್ತು ಅಂತ ಪೊಲೀಸರು ನೆಟ್ಟುಸಿರು ಬಿಟ್ರು. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ಬೆಳಗ್ಗೆ ಬಿಲ್ಡಿಂಗ್ ಮೇಲೆ ಹತ್ತಿದ್ದ ಅಸ್ವಸ್ಥನೊಬ್ಬ ಪೊಲೀಸರಿಗೆ ಕ್ವಾಟ್ಲೆ ಕೊಟ್ಟ ಅಷ್ಟಿಷ್ಟಲ್ಲ. ಸಾಯ್ತೀನಿ ಅಂತ ಗಂಟೆಗಟ್ಟಲೆ ಆತ ಹೈ ಡ್ರಾಮಾ ಮಾಡ್ದ. ಯಾರು ಆ ಭೂಪ? ಆಮೇಲೆ ಏನಾಯ್ತು ಸ್ಟೋರಿ ನೋಡಿ. ಪೊಲೀಸರಿಗೆ ಮಾನಸಿಕ ಅಸ್ವಸ್ಥನೊಬ್ಬ ಸಖತ್ ಕ್ವಾಟ್ಲೆ ಕೊಟ್ಟಿದ್ದಾನೆ. ಶೇಷಾದ್ರಿಪುರಂ ಕಾಲೇಜಿನ ಹಿಂಬದಿ ರಸ್ತೆಯ ಬಿಲ್ಡಿಂಗ್ ಮೇಲೇರಿ ಹೈ ಡ್ರಾಮಾ ಮಾಡಿದ್ದಾನೆ. ಬಿಲ್ಡಿಂಗ್ ಮೇಲೇರಿ ಅಸ್ವಸ್ಥನ ಹೈ ಡ್ರಾಮಾ. ಕೆಳಗೆ ಇಳಿಸಲು ಪೊಲೀಸರ ಹರಸಾಹಸ. ಬಿಲ್ಡಿಂಗ್ ಮೇಲೆ ಹತ್ತಿದ್ದ ಈ ಯುವಕ ಸಾಯ್ತೀನಿ ಅಂತ ಹೈ ಡ್ರಾಮಾ ಮಾಡಿದ್ದಾನೆ. ಸ್ಥಳಕ್ಕೆ ಬಂದ ಶೇಷಾದ್ರಿಪುರಂ ಠಾಣೆ ಪೊಲೀಸರು ಅಸ್ವಸ್ಥನನ್ನ ಕೆಳಗಿಳಿಸಲು ಬರೋಬ್ಬರಿ 3 ಗಂಟೆ 15 ಸಿಬ್ಬಂದಿ ಹರಸಾಹಸ ಪಟ್ರು. ಹಠಕ್ಕೆ ಬೆದ್ದಿದ್ದ ಯುವಕ ನಾನ್ ಸಾಯ್ತೀನಿ ಕೆಳಗೆ ಬರಲ್ಲ ಅಂತ ಪಟ್ಟು ಹಿಡಿದಿದ್ದ. ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದು ಆದ್ರೂ ಕ್ಯಾರ್ ಮಾಡದೆ ನಾನು ಇಳಿಯಲ್ಲ ಅಂತ ಕ್ವಾಟ್ಲೆ ಕೊಟ್ಟಿದ್ದಾನೆ. ಅವನು ಮೇಲೆ ಹೋದಾಗ ನನ್ನ ಹೆಂಡತಿ ಕರೆಸಿ ತಾಯಿ ಕರೆಸಿ ಅನ್ಯಾಯ ಆಗಿದೆ ಅಂತ ಅಂತಿದ್ದೆ. ಬಿಲ್ಡಿಂಗ್ ಮೇಲೆ ಕೂಗಳ್ಬೇಕಾದ್ರೆ ನಮ್ಗೆ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಿರ್ಲಿಲ್ಲ. ಎಲ್ಲ ಪಬ್ಲಿಕ್ ಎಲ್ಲ ಪ್ರಯತ್ನ ಪಟ್ವಿ, ಇಳಿಯಪ್ಪ ಕೇಳೋದೇನಿದೆ ಬಗೆಹರಿಸೋಣ ಅಂತ ನಾವು ಕೂಡ ಕರೆದು ಹೇಳಿದ್ವಿ. ಕೇಳಿಲ್ಲ. ಅವ್ನು ಇಲ್ಲೇ ಸ್ಥಳೀಕಂತೂ ಅಲ್ಲ, ಎಲ್ಲಿಂದ ಬಂದಿದ್ದಾನೋ ಗೊತ್ತಿಲ್ಲ ನಮಗೆ. ನಾವು ನೋಡಿದಾಗ ಈ ಕಡೆ ಅಂತೂ ಇಲ್ಲಿರಲಿಲ್ಲ. ಅವನು ಏನೋ ಮಾತಾಡಬೇಕಾದ್ರೆ ಒಂದು ವಿಚಾರ ಗೊತ್ತಾಯಿತು, ಅವನು ಯಾವುದೋ ಡ್ರಗ್ ಅಡಿಕ್ಟು ಆ ಥರ ಏನೋ ಇರ್ಬೋದು. ಅವನ್ನೆಲ್ಲ ಅಡ್ಮಿಟ್ ಮಾಡಿದ್ದಾರೆ, ಅಲ್ಲಿ ಸೇರಿಸ್ಬಿಟ್ಟಿದಾರಲ್ಲ ಅಂತ ಬಂದು ಮೇಲೆ ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇನೆ ಅಂತ ನಾವು ಹೇಳ್ದಂಗಿತ್ತು. ಮೇಲೆ ತಾನು ಹುಣಸ ಮಾರನಹಳ್ಳಿಯ ಮಂಜುನಾಥ್ ಅಂತ ಹೇಳ್ತಿದ್ದ ಯುವಕ ಆಸ್ತಿಯ ವಿಚಾರವಾಗಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಗೋಳಾಡ್ತಾ ಇದ್ದ. ಅಂತೂ ಇಂತೂ 3.5 ಗಂಟೆ ಹರಸಾಹಸ ಮಾಡಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಆತನನ್ನ ಕೆಳಗಿಳಿಸಿದ್ರು. ಆಪರೇಷನ್ ಅಸ್ವಸ್ಥ ಸಕ್ಸಸ್ ಆಯ್ತು ಅಂತ ಪೊಲೀಸರು ನೆಟ್ಟುಸಿರು ಬಿಟ್ರು. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ಬೆಳಗ್ಗೆ ಬಿಲ್ಡಿಂಗ್ ಮೇಲೆ ಹತ್ತಿದ್ದ ಅಸ್ವಸ್ಥನೊಬ್ಬ ಪೊಲೀಸರಿಗೆ ಕ್ವಾಟ್ಲೆ ಕೊಟ್ಟ ಅಷ್ಟಿಷ್ಟಲ್ಲ. ಸಾಯ್ತೀನಿ ಅಂತ ಗಂಟೆಗಟ್ಟಲೆ ಆತ ಹೈ ಡ್ರಾಮಾ ಮಾಡ್ದ. ಯಾರು ಆ ಭೂಪ? ಆಮೇಲೆ ಏನಾಯ್ತು ಸ್ಟೋರಿ ನೋಡಿ.
ಸಮಸ್ಯೆ ಏನಾದ್ರು ಬಗೆಹರಿಸೋಣ ಬಾರಯ್ಯ. ಪೊಲೀಸರಿಗೆ ಮಾನಸಿಕ ಅಸ್ವಸ್ಥನೊಬ್ಬ ಸಖತ್ ಕ್ವಾಟ್ಲೆ ಕೊಟ್ಟಿದ್ದಾನೆ. ಶೇಷಾದ್ರಿಪುರಂ ಕಾಲೇಜಿನ ಹಿಂಬದಿ ರಸ್ತೆಯ ಬಿಲ್ಡಿಂಗ್ ಮೇಲೇರಿ ಹೈ ಡ್ರಾಮಾ ಮಾಡಿದ್ದಾನೆ. ಬಿಲ್ಡಿಂಗ್ ಮೇಲೇರಿ ಅಸ್ವಸ್ಥನ ಹೈ ಡ್ರಾಮಾ. ಕೆಳಗೆ ಇಳಿಸಲು ಪೊಲೀಸರ ಹರಸಾಹಸ. ಪೇಪರ್ ಇಲ್ಲೇ ಪೇಪರ್ ಸರ್ ಇಟ್ಕೋ ಜಾಬಲ್ಲೇ ಕಿತ್ಕೊಂಡ್ಬಿಡ್ತಾರೆ. ಬಿಲ್ಡಿಂಗ್ ಮೇಲೆ ಹತ್ತಿದ್ದ ಈ ಯುವಕ ಸಾಯ್ತೀನಿ ಅಂತ ಹೈ ಡ್ರಾಮಾ ಮಾಡಿದ್ದಾನೆ. ಸ್ಥಳಕ್ಕೆ ಬಂದ ಶೇಷಾದ್ರಿಪುರಂ ಠಾಣೆ ಪೊಲೀಸರು ಅಸ್ವಸ್ಥನನ್ನ ಕೆಳಗಿಳಿಸಲು ಬರೋಬ್ಬರಿ 3 ಗಂಟೆ 15 ಸಿಬ್ಬಂದಿ ಹರಸಾಹಸ ಪಟ್ರು. ಹಠಕ್ಕೆ ಬೆದ್ದಿದ್ದ ಯುವಕ ನಾನ್ ಸಾಯ್ತೀನಿ ಕೆಳಗ್ ಬರಲ್ಲ ಅಂತ ಪಟ್ಟು ಹಿಡಿದಿದ್ದ. ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದು ಆದ್ರೂ ಕ್ಯಾರ್ ಮಾಡದೆ ನಾನು ಇಳಿಯಲ್ಲ ಅಂತ ಕ್ವಾಟ್ಲೆ ಕೊಟ್ಟಿದ್ದಾನೆ. ಅವನು ಮೇಲೆ ಹೋದಾಗ ನನ್ನ ಹೆಂಡತಿ ಕರೆಸಿ ತಾಯಿ ಕರೆಸಿ ಅನ್ಯಾಯ ಆಗಿದೆ ಅಂತ ಅಂತಿದ್ದೆ. ಬಿಲ್ಡಿಂಗ್ ಮೇಲೆ ಕೂಗಳ್ಬೇಕಾದ್ರೆ ನಮ್ಗೆ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಿರ್ಲಿಲ್ಲ. ಇಲ್ಲೆಲ್ಲ ಪಬ್ಲಿಕ್ ಎಲ್ಲ ಪ್ರಯತ್ನ ಪಟ್ವಿ, ಇಳಿಯಪ್ಪ ಕೇಳೋದೇನಿದೆ ಬಗೆಹರಿಸೋಣ ಅಂತ ನಾವು ಕೂಡ ಕರೆದು ಹೇಳಿದ್ವಿ. ಕೇಳಿಲ್ಲ. ಅವ್ನು ಇಲ್ಲೇ ಸ್ಥಳೀಕಂತೂ ಅಲ್ಲ, ಎಲ್ಲಿಂದ ಬಂದಿದ್ದಾನೋ ಗೊತ್ತಿಲ್ಲ ನಮಗೆ. ನಾವು ನೋಡಿದಾಗ ಈ ಕಡೆ ಅಂತೂ ಇಲ್ಲಿರಲಿಲ್ಲ. ಅವನು ಏನೋ ಮಾತಾಡಬೇಕಾದ್ರೆ ಒಂದು ವಿಚಾರ ಗೊತ್ತಾಯಿತು. ಅವನು ಯಾವುದೋ ಡ್ರಗ್ ಅಡಿಕ್ಟು ಆ ಥರ ಏನೋ ಇರ್ಬೋದು. ಅವನ್ನೆಲ್ಲ ಅಡ್ಮಿಟ್ ಮಾಡಿದ್ದಾರೆ, ಅಲ್ಲಿ ಸೇರಿಸ್ಬಿಟ್ಟಿದಾರಲ್ಲ ಅಂತ ಬಂದು ಮೇಲೆ ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇನೆ ಅಂತ ನಾವು ಹೇಳ್ದಂಗಿತ್ತು. ಮೇಲೆ ತಾನು ಹುಣಸ ಮಾರನಹಳ್ಳಿಯ ಮಂಜುನಾಥ್ ಅಂತ ಹೇಳ್ತಿದ್ದ ಯುವಕ ಆಸ್ತಿಯ ವಿಚಾರವಾಗಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಗೋಳಾಡ್ತಾ ಇದ್ದ. ಅಂತೂ ಇಂತೂ 3.5 ಗಂಟೆ ಹರಸಾಹಸ ಮಾಡಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಆತನನ್ನ ಕೆಳಗಿಳಿಸಿ ಆಪರೇಷನ್ ಅಸ್ವಸ್ಥ ಸಕ್ಸಸ್ ಆಯ್ತು ಅಂತ ಪೊಲೀಸರು ನೆಟ್ಟುಸಿರು ಬಿಟ್ರು. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ಬೆಳಗ್ಗೆ ಬಿಲ್ಡಿಂಗ್ ಮೇಲೆ ಹತ್ತಿದ್ದ ಅಸ್ವಸ್ಥನೊಬ್ಬ ಪೊಲೀಸರಿಗೆ ಕ್ವಾಟ್ಲೆ ಕೊಟ್ಟ ಅಷ್ಟಿಷ್ಟಲ್ಲ. ಸಾಯ್ತೀನಿ ಅಂತ ಗಂಟೆಗಟ್ಟಲೆ ಆತ ಹೈ ಡ್ರಾಮಾ ಮಾಡ್ದ. ಯಾರು ಆ ಭೂಪ? ಆಮೇಲೆ ಏನಾಯ್ತು ಸ್ಟೋರಿ ನೋಡಿ. ಸಮಸ್ಯೆ ಏನಾದ್ರು ಬಗೆಹರಿಸೋಣ ಬಾರಯ್ಯ. ಪೊಲೀಸರಿಗೆ ಮಾನಸಿಕ ಅಸ್ವಸ್ಥನೊಬ್ಬ ಸಖತ್ ಕ್ವಾಟ್ಲೆ ಕೊಟ್ಟಿದ್ದಾನೆ. ಶೇಷಾದ್ರಿಪುರಂ ಕಾಲೇಜಿನ ಹಿಂಬದಿ ರಸ್ತೆಯ ಬಿಲ್ಡಿಂಗ್ ಮೇಲೇರಿ ಹೈ ಡ್ರಾಮಾ ಮಾಡಿದ್ದಾನೆ. ಬಿಲ್ಡಿಂಗ್ ಮೇಲೇರಿ ಅಸ್ವಸ್ಥನ ಹೈ ಡ್ರಾಮಾ. ಕೆಳಗೆ ಇಳಿಸಲು ಪೊಲೀಸರ ಹರಸಾಹಸ. ಪೇಪರ್ ಇಲ್ಲೇ ಪೇಪರ್ ಸರ್ ಇಟ್ಕೋ ಜಾಬಲ್ಲೇ ಕಿತ್ಕೊಂಡ್ಬಿಡ್ತಾರೆ. ಬಿಲ್ಡಿಂಗ್ ಮೇಲೆ ಹತ್ತಿದ್ದ ಈ ಯುವಕ ಸಾಯ್ತೀನಿ ಅಂತ ಹೈ ಡ್ರಾಮಾ ಮಾಡಿದ್ದಾನೆ. ಸ್ಥಳಕ್ಕೆ ಬಂದ ಶೇಷಾದ್ರಿಪುರಂ ಠಾಣೆ ಪೊಲೀಸರು ಅಸ್ವಸ್ಥನನ್ನ ಕೆಳಗಿಳಿಸಲು ಬರೋಬ್ಬರಿ 3 ಗಂಟೆ 15 ಸಿಬ್ಬಂದಿ ಹರಸಾಹಸ ಪಟ್ರು. ಹಠಕ್ಕೆ ಬೆದ್ದಿದ್ದ ಯುವಕ ನಾನ್ ಸಾಯ್ತೀನಿ ಕೆಳಗ್ ಬರಲ್ಲ ಅಂತ ಪಟ್ಟು ಹಿಡಿದಿದ್ದ. ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದು ಆದ್ರೂ ಕ್ಯಾರ್ ಮಾಡದೆ ನಾನು ಇಳಿಯಲ್ಲ ಅಂತ ಕ್ವಾಟ್ಲೆ ಕೊಟ್ಟಿದ್ದಾನೆ. ಅವನು ಮೇಲೆ ಹೋದಾಗ ನನ್ನ ಹೆಂಡತಿ ಕರೆಸಿ ತಾಯಿ ಕರೆಸಿ ಅನ್ಯಾಯ ಆಗಿದೆ ಅಂತ ಅಂತಿದ್ದೆ. ಬಿಲ್ಡಿಂಗ್ ಮೇಲೆ ಕೂಗಳ್ಬೇಕಾದ್ರೆ ನಮ್ಗೆ ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಿರ್ಲಿಲ್ಲ. ಇಲ್ಲೆಲ್ಲ ಪಬ್ಲಿಕ್ ಎಲ್ಲ ಪ್ರಯತ್ನ ಪಟ್ವಿ, ಇಳಿಯಪ್ಪ ಕೇಳೋದೇನಿದೆ ಬಗೆಹರಿಸೋಣ ಅಂತ ನಾವು ಕೂಡ ಕರೆದು ಹೇಳಿದ್ವಿ. ಕೇಳಿಲ್ಲ. ಅವ್ನು ಇಲ್ಲೇ ಸ್ಥಳೀಕಂತೂ ಅಲ್ಲ, ಎಲ್ಲಿಂದ ಬಂದಿದ್ದಾನೋ ಗೊತ್ತಿಲ್ಲ ನಮಗೆ. ನಾವು ನೋಡಿದಾಗ ಈ ಕಡೆ ಅಂತೂ ಇಲ್ಲಿರಲಿಲ್ಲ. ಅವನು ಏನೋ ಮಾತಾಡಬೇಕಾದ್ರೆ ಒಂದು ವಿಚಾರ ಗೊತ್ತಾಯಿತು. ಅವನು ಯಾವುದೋ ಡ್ರಗ್ ಅಡಿಕ್ಟು ಆ ಥರ ಏನೋ ಇರ್ಬೋದು. ಅವನ್ನೆಲ್ಲ ಅಡ್ಮಿಟ್ ಮಾಡಿದ್ದಾರೆ, ಅಲ್ಲಿ ಸೇರಿಸ್ಬಿಟ್ಟಿದಾರಲ್ಲ ಅಂತ ಬಂದು ಮೇಲೆ ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇನೆ ಅಂತ ನಾವು ಹೇಳ್ದಂಗಿತ್ತು. ಮೇಲೆ ತಾನು ಹುಣಸ ಮಾರನಹಳ್ಳಿಯ ಮಂಜುನಾಥ್ ಅಂತ ಹೇಳ್ತಿದ್ದ ಯುವಕ ಆಸ್ತಿಯ ವಿಚಾರವಾಗಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಗೋಳಾಡ್ತಾ ಇದ್ದ. ಅಂತೂ ಇಂತೂ 3.5 ಗಂಟೆ ಹರಸಾಹಸ ಮಾಡಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಆತನನ್ನ ಕೆಳಗಿಳಿಸಿ ಆಪರೇಷನ್ ಅಸ್ವಸ್ಥ ಸಕ್ಸಸ್ ಆಯ್ತು ಅಂತ ಪೊಲೀಸರು ನೆಟ್ಟುಸಿರು ಬಿಟ್ರು. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.